ರೆಕಾರ್ಡೆಡ್ ಅದು ಕೊಟ್ಟಿದ್ದೀನಿ, ಅದು ಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟು ಇವನ್ಗೆ ಇದೇ ತರ ಬೆಂಕಿ ಹಾಕಿ ಅವ್ನ ಮಾವ ಇಲ್ಲಿ ಕಳ್ಸಿದಾನೆ. ಕಳ್ಸಿದ್ಮೇಲೆ ನನಗೆ ಹೊಡಿಯಕ್ಕೆ ಬರ್ತಾನೆ, ತಳ್ತಾನೆ ಸೊಸೊಬ್ಬ ಮೇಲೆ ಹೊಡಿಯಕ್ಕೆ ಬರ್ತಾನೆ. ನನ್ನ ಹೆಂಡತಿ ಮಕ್ಕಳೆಲ್ಲ ಬಂದು ಬಿಡಿಸಿ ಅವನಿಗೆ ಅಲ್ಲಿಂದ ಕಳಿಸ್ತಾ 50 ದಿವಸ ಆಗತ್ತೆ ಅವ್ನ ಮನೆಗೆ ಹೋಗಿ. ಇವತ್ತು ಬಂದಿದ್ದಾನೆ. ಯಾವುದು? ಎಲ್ಲ ಕ್ಯಾಶ್ ಆಗಿದೆ, ಎಲ್ಲ ಡಾಕ್ಯುಮೆಂಟ್ ಇದೆ, ಎಲ್ಲ ಇದ್ದಿಲ್ಲ. ಈ ಡಿ ಡಿ ನಂಬರ್, ಈ ಡಿ ಡಿ ನಂಬರ್ ಅವ್ರು ಕ್ಯಾಶ್ ಆಗಿರುತ್ತೆ. ಅದು SBI ಬ್ಯಾಂಕಲ್ಲಿ ಆನ್ ರೆಕಾರ್ಡ್. ಮುಂದೆ ಕಾನೂನು ಹೋರಾಟ, ಕಾನೂನು ಹೋರಾಟ ಏನಿಲ್ಲ. ಏನ್ ಮಾಡೋದು? ಬಾಯಿ ನಂದೆ, ಕಣ್ಣು ನಂದೆ, ಯಾರು ಕೊಡ್ಕೋಬೇಕು? ನಾನು 50 ದಿವಸದಿಂದ ಒಂದು ಗಲಾಟೆ ಆಯ್ತಲ್ಲ, ಆವಾಗಲೂ ನೀವು ಮಗನ್ನ ಮತ್ತೆ ಅವ್ರನ್ನ ಕರೆದು ಹಿಂಗಿದೆ ಮುಂದಿನ ದಿನಗಳಲ್ಲಿ ಈ ರೀತಿ ಮಾಡಿದ್ರೆ ಕಾನೂನು ರೀತಿಯಲ್ಲಿ ಕ್ರಮ ತಗೊಂಡಿ ಅಂತೇಳಿ ಅನ್ನೋ ಮಾತುಕತೆ. ಅಂದ್ರೆ 4 ದಿವಸ ಮುಂದೆ ನನ್ನ ಹೆಂಡತಿ, ಅದು ಸ್ವಲ್ಪ ರೆಕಾರ್ಡ್ ಮಾಡ್ತೀನಿ, ನನ್ನ ಹೆಂಡತಿ, ನನ್ನ ಇಬ್ಬರು ಹೆಂಡತಿ, ನನ್ನ ಮಗಳು, ನಮ್ಮ ಅಲಿಯ ರಾತ್ರಿ 9 ಗಂಟೆಗೆ ಅವ್ರ ಮನೆಗೆ ಹೋಗಿದ್ದಾರೆ. ಏನಕ್ಕೆ ಹೋಗಿದ್ದಾರೆ, ಏನಕ್ಕಿದೆಲ್ಲ ನಾವು ನೋಡೋಕ್ಕಾಗ್ತಾ ಇಲ್ಲ. ನೀವು ಜಗಳ ಮಾಡ್ತಾ ಇದ್ದೀರಾ, ಅವರು ಜಗಳ ಮಾಡ್ತಿದ್ದೀರಾ, ನನ್ನ ಮಗ ನಮ್ಮ ಮನೆಯಲ್ಲಿಲ್ಲ, ಇವಾಗ ಏನಾದರೂ ನಾವು ನಿಮಗೆ ಕಾಂಪ್ರಮೈಸ್ ಮಾಡ್ತೀವಿ ಅಂತ ನನಗೆ ಗೊತ್ತಿಲ್ಲದಂಗೆ ಹುಡುಕಿದ್ದಾರೆ. ಹೋದ್ರೆ ಮನೆಯಲ್ಲಿ ಗೇಟಲ್ಲಿ ಸೆಕ್ಯೂರಿಟಿ ಒಳಗೆ ಬಿಟ್ಟಿಲ್ಲ ಅಂತೆ. ಒಂದು ಸಂಬಂಧಿಗೆ ಸೆಕ್ಯೂರಿಟಿ ಒಳಗೆ ಬಿಡ್ತಾ